ಇದ್ದಂಗಿರೋದಿಲ್ಲ ಅನ್ನುವಂಥ ಪುಸ್ತಕ ತಗೊಂಡಿದ್ದೀನಿ. ಇದರಲ್ಲಿ ಕೆಲವೊಂದು ಸಾಲುಗಳು ನನಗೆ ತುಂಬ ಇಷ್ಟ ಆಯಿತು. ಸೊ ಅದನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕನ್ನುವಂಥದ್ದು. ಸೊ ಇದನ್ನು ಬರೆದಂಥವರು ತುಕಾರಾಮ್ ಬ ಜಾಧವ್. ಅದು ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರ ಚಿಂತನೆಗಳು ಅಂತ ಸಬ್ ಟೈಟಲ್ ಕೊಟ್ಟಿದ್ದಾರೆ. ಸೊ ಅವರ ಚಿಂತನೆಗಳ ಈ ಪುಸ್ತಕದಲ್ಲಿ ನಾವು ಕಾಣ್ತೀವಿ. ಆದರೂ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪನೇ ಹೇಳ್ತಾ ಹೋಗ್ತೀನಿ. ಇದ್ದಂಗಿರೋದಿಲ್ಲ, ಇದ್ದಂಗಿರೋದಿಲ್ಲ ಈ ಜಗದ ನಾಟಕ, ಇರೋದಿಲ್ಲ ಈ ಜಗದ ನಾಟಕ, ಕ್ಷಣ ಕ್ಷಣ ಬದಲಾಯಿಸುವುದು ಜೀವನದ ಪಾತ್ರ. ಇಂದು ಬೆಳಕು, ನಾಳೆ ಮಂಕು, ಸತ್ಯದ ಸುವಾಸನೆ, ಅಸತ್ಯದ ನೆರಳಲ್ಲಿ ಮರೆತಿರುವ ಮನದ ಭಾವನೆ. ಸೊ ತುಂಬ ಇಷ್ಟವಾಗಿರುವಂಥ ಲೈನ್ ಇದು ಪ್ರಾರಂಭದಲ್ಲೇ. ಅದಾದ ನಂತರ ಒಂದು ಶುಭ ಸಂದೇಶ ಅನ್ನುವಂಥದ್ದು, ಇದು ತುಂಬ ಇಷ್ಟ ಆಯಿತು ನನಗೆ. ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ, ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ, ಜ್ಯೋತಿಯೇ ಆಗು ಜಗಕ್ಕೆಲ್ಲ ಎಂಬ ಜಾನಪದದ ಗರತಿಯ ತ್ರಿಪದಿಯ ಮಾತಿನಂತೆ ತಾಯಿಯ ಆಶೀರ್ವಾದ ಪಡೆದ ಅನೇಕ ಮಹಾನುಭಾವರು ಲೋಕಕ್ಕೆ ತಮ್ಮ ಜ್ಞಾನದ ಬೆಳಕನ್ನು ಬೀರಿ ಹೋಗಿದ್ದಾರೆ. ತಾಯಿಯ ಕೃಪೆ, ತಂದೆಯ ಶ್ರೀರಕ್ಷೆ, ಗುರುವಿನ ಮಾರ್ಗದರ್ಶನ, ಸದ್ಗುರುವಿನ ಅಂತಃಕರಣದ ಜ್ಞಾನದ ದೃಷ್ಟಿ, ಈ ಎಲ್ಲವೂ ಮಿಳಿತವಾದಾಗ ವ್ಯಕ್ತಿ ಈ ಲೋಕದಲ್ಲಿ ಪೂಜ್ಯನಾಗುತ್ತಾನೆ, ಆದರಣೀಯನಾಗುತ್ತಾನೆ, ಸ್ವಸ್ಥ ಸಮಾಜ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡು ಕೃತಾರ್ಥನಾಗುತ್ತಾನೆ. ಯಾವುದೇ ಕ್ಷೇತ್ರವಾದರೂ ಅವನಿಂದ ಲೋಕಕ್ಕೆ ಉಪಕಾರವಾಗುತ್ತದೆ, ಅದರಿಂದ ಅವನ ವ್ಯಕ್ತಿತ್ವ ಬೆಳೆಯುತ್ತದೆ ಅನ್ನುವಂಥ ಮಾತು. ಎಷ್ಟು ಅದ್ಭುತವಾಗಿರುವಂಥ ಜಾನಪದ ಸಾಲಿದು. ಒಬ್ಬಳು ಅನಕ್ಷರಸ್ಥೆ ಈ ಹಾಡುಗಳಿಂದ, ಈ ಸಾಲಿನಿಂದ ಮಗುವಿಗೆ ಒಂದು ಜಾನಪದ ಗೀತೆ ಹಾಡ್ತಾಳೆ. ಎಷ್ಟು ಅರ್ಥಗರ್ಭಿತವಾಗಿರುವಂಥ ಮಾತು. ಆಚಾರಕ್ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು. ಅದ್ಭುತ ಸಾಲುಗಳು. ಸೊ ಇದರಲ್ಲಿ ನೈಜತೆ ತುಂಬ ಇದೆ. ತಾಯಿಯ ಕೃಪೆ, ತಂದೆಯ ಶ್ರೀರಕ್ಷೆ, ಗುರುವಿನ ಮಾರ್ಗದರ್ಶನ, ಸದ್ಗುರುವಿನ ಅಂತಃಕರಣದ ಜ್ಞಾನದ ದೃಷ್ಟಿ, ಇವೆಲ್ಲವೂ ಕೂಡಿದಾಗ ಒಬ್ಬ ವ್ಯಕ್ತಿ ಪೂಜ್ಯನಾಗ್ತಾನೆ, ಆದರಣೀಯನಾಗ್ತಾನೆ ಮತ್ತು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡುವುದರಲ್ಲಿ ತನ್ನನ್ನು ತಾನು ಸಮಾಜದ ಅದ್ಭುತ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಕೃತಾರ್ಥನಾಗ್ತಾನೆ. ಸೊ ಇದರಿಂದ ಲೋಕವೇ ಆ ವ್ಯಕ್ತಿಯನ್ನು, ಅವರ ವ್ಯಕ್ತಿತ್ವವನ್ನು ಪೂಜ್ಯನೀಯನನ್ನಾಗಿ ಮಾಡುತ್ತದೆ. ಸೊ ಆದ ಕಾರಣ ಇಂಥ ಅದ್ಭುತ ಸಾಲುಗಳಿಂದ ನಾವು ನಮ್ಮ ಮೌಲ್ಯಗಳನ್ನು ಹೆಚ್ಚಿಗೆ ಮಾಡ್ಕೋಬೇಕಂತ ಹೇಳ್ತಾ ಪುಸ್ತಕಗಳನ್ನು ಓದಿ. ನಮಸ್ಕಾರ.